ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಟೇಸ್ಟಿಯಾದ ಮೂಲಂಗಿ ಪರೋಟ. ಈ ಮೂಲಂಗಿ ಪರೋಟ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸ್ ಆಗಿ ಕೂಡ ಕ್ಯಾರಿ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಮೊದಲು ನಾವು ಹಿಟ್ಟನ್ನ ನಾದ್ಕೊಬೇಕು. ಹಿಟ್ಟನ್ನ ನಾದ್ಕೊಳೋಕ್ಕೆ ನಾನೊಂದು ಬೌಲಲ್ಲಿ 4 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 5ರಿಂದ 6 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚಪಾತಿ ಹಿಟ್ಟಾಗಿ ನಾದ್ಕೊಬೇಕು. ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ಮೆತ್ತಗೆ ನಾದ್ಕೊಬೇಕು ಇದನ್ನು. ಈಗ ನೋಡಿ, ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟನ್ನೋದಕ್ಕೆ ಕಲಿಸ್ಕೊತಾ ಇದ್ದೀನಿ. ಇದನ್ನು ತುಂಬ ತೆಳ್ಳಗೂ ಕಲಿಸ್ಕೊಬಾರ್ದು, ತುಂಬ ಗಟ್ಟಿಗೂ ಕಲಿಸ್ಕೊಬಾರ್ದು. ಈಗ ನೋಡಿ, ಚಪಾತಿ ಹಿಟ್ಟಾಗಿ ನಾನು ನಾದ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಹಿಟ್ಟು ನೆಂದಷ್ಟು ಚಪಾತಿ ಆಗಲಿ ಪರೋಟ ಆಗಲಿ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಹಿಟ್ಟನ್ನ ನೆನೆಯೋಕ್ಕೆ ಬಿಟ್ಟು ನಾನು ಮೂಲಂಗಿನ ತುರ್ಕೊತಾ ಇದ್ದೀನಿ. ಇಲ್ಲಿ ಅರ್ಧ ಕೆಜಿಯಷ್ಟು ಮೂಲಂಗಿನ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆನ ಹರ್ಕೊಂಡು ಈಗ ಇದನ್ನು ತುರ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ಮೂಲಂಗಿನೆಲ್ಲ ಚೆನ್ನಾಗಿ ತುರ್ಕೊಂಡಿದ್ದೀನಿ. ಈಗ ಈ ಮೂಲಂಗಿಯಿಂದ ನಾನು ನೀರನ್ನ ತಗೊಬೇಕು. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು 2 ನಿಮಿಷಗಳ ಕಾಲ ಇದನ್ನು ಬಿಟ್ಬಿಟ್ರೆ ಮೂಲಂಗಿಲಿರೋ ನೀರಿನಂಶ ಎಲ್ಲ ಈಚೆಡೆ ಬಂದುಬಿಡುತ್ತೆ. ಈಗ ನೋಡಿ, ನಮ್ಮ ಮೂಲಂಗಿಲಿರೋ ನೀರಿನಂಶ ಎಲ್ಲ ಇದನ್ನು ಹಿಂಡ್ಕೊತಾ ಇದ್ದೀನಿ. ಈ ಥರ ಗಟ್ಟಿಯಾಗಿ ಹಿಂಡ್ಕೊಬೇಕು. ಏಕೆಂದರೆ ನಾವು ಪರೋಟ ಮಾಡಬೇಕಾದ್ರೆ ನೀರಿನಂಶ ಜಾಸ್ತಿ ಇದ್ದರೆ ಪರೋಟ ನೀಟಾಗಿ ಬರಲ್ಲ. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ಈ ನೀರನ್ನ ಬೇಕಂದರೆ ನೀವು ಹಿಟ್ಟು ನಾದಕ್ಕೆ ಬೇಕಾದ್ರೆ ಬಳಸ್ಕೊಬೋದು. ನಾನು ಹಿಟ್ಟನ್ನ ಆಲ್ರೆಡಿ ನಾದಿರೋದ್ರಿಂದ ನಾನು ಇದನ್ನು ಬಳಸ್ಕೊತಾ ಇಲ್ಲ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಜೀರಿಗೆ ಎಲ್ಲ ಚೆನ್ನಾಗಿ ಸಿಡ್ತಿದೆ. ಇದಕ್ಕೆ ನಾನಿವಾಗ 2 ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದನ್ನು ತೊಗೊಂಡಿದ್ದೀನಿ. 7-8 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡಿರೋ ತೊಗೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ತುರ್ಕೊಂಡಿರೋ ಶುಂಠಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿನ ಪ್ಯಾನ್ಗೆ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಅರ್ಧ ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಬೇಕು. ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಈಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. 1/4 ಟೀ ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ. ಮತ್ತು 3/4 ಟೀ ಚಮಚದಷ್ಟು ಆಮ್ಚೂರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಚಾಟ್ ಮಸಾಲ ಕೂಡ ಹಾಕ್ಕೊಬೋದು. ಈಗ ಈ ಮಸಾಲೆಗಳನ್ನೂ ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಅರ್ಧ ನಿಮಿಷ ಚೆನ್ನಾಗಿ ಹುರ್ಕೊತೀನಿ. ಈಗ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ತುರಿದಿಕೊಂಡು ಮತ್ತು ನೀರನ್ನ ಹಿಂಡ್ಕೊಂಡಿದ್ವಲ್ಲ ಮೂಲಂಗಿ, ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಪ್ಯಾನ್ಗೆ ಹಾಕ್ಕೊಂಡು ಈರುಳ್ಳಿ ಮಿಶ್ರಣದ ಜೊತೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಉರಿಲಿ ಚೆನ್ನಾಗಿ ಹುರ್ಕೊಬೇಕು. ಅಂದರೆ ಮೂಲಂಗಿಲಿ ಸ್ವಲ್ಪ ನೀರಿನಂಶ ಏನಾದ್ರು ಉಳ್ಕೊಂಡಿದ್ರೆ ಅದು ಕೂಡ ಹೋಗಂಗೆ ಹುರ್ಕೊಬೇಕು. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮೊದಲು ಕೂಡ ಉಪ್ಪು ಹಾಕ್ಕೊಂಡು ನೀರನ್ನ ಇಟ್ಕೊಂಡಿದ್ದು, ಅದಕ್ಕೆ ನೋಡ್ಕೊಂಡು ಹಾಕೊಬೇಕು. ಈಗ ಉಪ್ಪನ್ನ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದು ಅರ್ಧ ನಿಮಿಷ ಹೀಗೇ ಹುರ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಈ ಮಿಶ್ರಣ ತಣ್ಣಕ್ಕಾಗಿ ಬಿಟ್ಬಿಡಬೇಕು. ಈಗ ನೋಡಿ, ಈ ಮಿಶ್ರಣ ತಣ್ಣಕ್ಕಾಗಿ ಬಿಟ್ಬಿಟ್ಟಿದ್ದೀನಿ. ಇದು ಬೇಗನೆ ತಣ್ಣಕ್ಕಾಗ್ಬಿಡುತ್ತೆ. ಈಗ ಪರೋಟನ ಮಾಡ್ಕೊಳಕ್ಕೆ ಒಂದು ಚಪಾತಿ ಹರ್ಕೊತೀವಲ್ಲ ಆ ಕಲ್ಲನ್ನ, ಆ ಮಣೆನ ತೊಗೊಂಡಿದ್ದೀನಿ. ಈಗ ಮಿಶ್ರಣ ಕೂಡ ತಣ್ಣಕ್ಕಾಗಿದೆ. ಈಗ ನಾವು ಹಿಟ್ಟನ್ನ ನಾದಿಕೊಂಡಿದ್ವಲ್ಲ ಅದು ಕೂಡ ಸಾಫ್ಟಾಗಿದೆ. ಈಗ ನಾನು 4 ಉಂಡೆಗಳನ್ನ ತೊಗೊಂಡಿದ್ದೀನಿ. ಈಗ ಪರೋಟಗಳನ್ನ ಮಾಡ್ಕೊಳ್ಳೋಣ. ಪರೋಟಗಳನ್ನ ಮಾಡ್ಕೊಳಕ್ಕೆ 1 ಉಂಡೆನ ತೊಗೊಂಡಿದ್ದೀನಿ. 1 ಉಂಡೆನ ತೊಗೊಂಡು ಮೀಡಿಯಮ್ ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಅಂದರೆ ತುಂಬ ತೆಳ್ಳಕ್ಕೂ ಲಟ್ಟಿಸ್ಕೊಬಾರ್ದು ಮತ್ತು ತುಂಬ ದಪ್ಪಕ್ಕೂ ಲಟ್ಟಿಸ್ಕೊಬಾರ್ದು. ಇದನ್ನು ಮೀಡಿಯಮ್ ಅಳತೆಯಲ್ಲಿ 1/4 ಇಂಚ್ಗಿಂತ ಇನ್ನೂ ಸ್ವಲ್ಪ ತೆಳ್ಳಕ್ಕೆ ಲಟ್ಟಿಸ್ಕೊಬೇಕು. ಈಗ ನೋಡಿ, ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ಈಗ 1 ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ಅದೇ ಥರ ಇನ್ನೊಂದು ಚಪಾತಿನೂ ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಪ್ಲೇಟ್ನಲ್ಲಿ ತೆಗೆದುಕೊಂಡಿದ್ದೀನಿ. ಈಗ ನೋಡಿ, ಇನ್ನೊಂದು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಈಗ ಇವೆರಡು ಚಪಾತಿನೂ ಅಂತಂದರೆ 1 ಚಪಾತಿನ ನಾನು ಇದೇ ಥರ ಹರಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೆವಲ್ಲ ಮೂಲಂಗಿದು, ಅದನ್ನೆಲ್ಲ ಒಂದೇ ಸಮನೆ ಹರಡ್ಕೊತಾ ಇದ್ದೀನಿ. 2 ದೊಡ್ಡ ಚಮಚದಷ್ಟು ಹರಡ್ಕೊಂಡ್ರೆ ಸಾಕಾಗುತ್ತೆ. ಅದ್ರ ಮೇಲೆ ಇನ್ನೊಂದು ಚಪಾತಿ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ 2 ಚಪಾತಿನೂ ಕಚ್ಕೊಂಡಂಗೆ, ಅಂದರೆ 2 ಜಾಯಿನ್ ಆಗಂಗೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕು. ಈ ಥರ ಲಟ್ಟಣಿಗೆಯಲ್ಲಿ ಒಂದ್ಸರಿ ಲಟ್ಟಿಸ್ಕೊಂಡ್ಬಿಡಬೇಕು. ಈಗ ಒಂದು ಪರೋಟ ರೆಡಿ ಇದೆ. ಈ ಪರೋಟನ ಬೇಯಿಸ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ತವಾನ ಇಟ್ಕೊಂಡಿದ್ದೀನಿ. ತವಕ್ಕೆ 2 ಟೀ ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವ್ದಾರು ಹಾಕ್ಕೊಬೋದು. ಈಗ ಮೇಲಿಂದ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ. ಈಗ ಪರೋಟನ 2 ಸೈಡೂ ಕೆಂಪಗಾಗಂಗೆ ಬೇಯಿಸ್ಕೊತಾ ಇದ್ದೀನಿ. ಈ ಥರ ನೋಡಿ, ಇದು ಪೂರ್ತಿಯಾಗಿ ಕೆಂಪಗಾಗಿ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ನೋಡಿ, ಪರೋಟ 2 ಕಡೆಯೂ ಚೆನ್ನಾಗಿ ಬೆಂದಿದೆ.
ಈಗ ಒಂದು ಪರಾಟನ ನಾನು ಮಾಡ್ಕೊಂಡಿದ್ದೀನಿ. ಈಗ ಇದೇ ಥರ ಇನ್ನೊಂದು ಪರಾಟನೂ ಕೂಡ ಮಾಡ್ಕೊತಾ ಇದ್ದೀನಿ. ಈಗ ಇನ್ನೊಂದು ಪರೋಟ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಕೂಡ 2 ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ನಾವು ಹಿಂದೆ ಹೇಗೆ ಮಾಡಿದ್ವೋ ಅದೇ ಥರನೇ ಒಂದು ಚಪಾತಿನ ಹರಡ್ಕೊಂಡಿದ್ದೀನಿ. ಅದ್ರ ಮೇಲೆ ನಾವು ಮಿಶ್ರಣ ರೆಡಿ ಮಾಡ್ಕೊಂಡಿದ್ವಲ್ಲ, 2 ದೊಡ್ಡ ಚಮಚದಷ್ಟು ಅದನ್ನು ಹರಡ್ಕೊಂಡಿದ್ದೀನಿ. ಇನ್ನೊಂದು ಚಪಾತಿನ ಮೇಲಿಂದ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ತುದಿಯಿಂದ ಪ್ರೆಸ್ ಮಾಡಿಕೊಂಡು ಇದು ಜಾಯಿನ್ ಆಗಂಗೆ ಚೆನ್ನಾಗಿ ಅದುಮ್ಕೊಂಡಿದ್ದೀನಿ. ಈಗ ಲಟ್ಟಣಿಗೆಲ್ಲ ಒಂದ್ಸರಿ ಲಟ್ಟಿಸ್ಕೊತಾ ಇದ್ದೀನಿ. ಈಗ ನಮ್ಮ ಇನ್ನೊಂದು ಪರೋಟ ರೆಡಿಯಾಗಿದೆ. ಇದನ್ನು ಕೂಡ ತವ ಮೇಲೆ ಬೇಯಿಸ್ಕೊತಾ ಇದ್ದೀನಿ. ಈಗ ಪರೋಟನ ಹಾಕ್ಕೊಂಡಿದ್ದಾದಮೇಲೆ 1 ಚಮಚದಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು 2 ಕಡೆಯೂ ಒಂದೇ ಸಮನೆ ಕೆಂಪಗಾಗೆ ಬೇಯಿಸ್ಕೊತಾ ಇದ್ದೀನಿ. ಪರೋಟ 2 ಕಡೆಯೂ ಚೆನ್ನಾಗಿ ಬೇಯಬೇಕು. ಈಗ ನೋಡಿ 2 ಕಡೆಯೂ ಕೆಂಪಗೆ ಚೆನ್ನಾಗಿ ಬೆಂದಿದೆ. ಈಗ ನಮ್ಮ ಇನ್ನೊಂದು ಪರೋಟ ಕೂಡ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಬೋದು. ಈ ಪರೋಟಗಳನ್ನ ನೀವು ಉಪ್ಪಿನಕಾಯಿ ಜೊತೆ ಅಥವಾ ಮೊಸರು ಜೊತೆ ಸರ್ವ್ ಮಾಡ್ಬೋದು. ನಾನು ಮೇಲಿಂದ ಸ್ವಲ್ಪ ಬೆಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಸ್ಟಫಿಂಗ್ ಎಲ್ಲ ನೀಟಾಗಿದೆ. ಈ ಮೂಲಂಗಿ ಪರೋಟ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಡೈಜೆಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ರುಚಿಯಾದ ಮೂಲಂಗಿ ಪರೋಟ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.